ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧುವಣ್ಣ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ಈ ಮೂಲಂಗಿ ಹಾರ್ವೆಸ್ಟು ಮಾಡಾದಮೇಲೆ ನಾನು ಕಾಶಿಗೆ ಹೊರಟೋದೆ ಫ್ರೆಂಡ್ಸ್, ಒಂದು 12 ದಿನ. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನೋಡಿದ್ರೆ ಈ ಯಾವುದು ಬೀನ್ಸ್ ಹಾಕಿ ನಾನು ಹೋಗಿದ್ದೆ. ಎಲ್ಲ ಬೀನ್ಸ್ ಗಿಡಗಳನ್ನ ನಾನೆಲ್ಲ ಸೀಡ್ಸ್ ಹಾಕಿ ಹೋಗಿದ್ದೆ. ನೋಡಿದ್ರೆ ಫ್ರೆಂಡ್ಸ್, ಹೇಗೆ ಪೊದೆ ಥರ ಬಂದ್ಬಿಟ್ಟಿದೆ ನೋಡಿ. ನಾನು ಒಂದು 15 ದಿನ ಆಯಿತು ಫ್ರೆಂಡ್ಸ್ ವೀಡಿಯೋ ಮಾಡಿಲ್ಲ. ಕಾಶಿಗೆ ಹೊರಟೋದ್ನಲ್ವಾ, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಹೂವು ಎಲ್ಲ ನಮ್ಮ ಯಜಮಾನರು ನೀರಷ್ಟೇ ಹಾಕಿದ್ದಾರೆ. ಕಳೆ ಅಂತ ತುಂಬ ಬಂದ್ಬಿಟ್ಟಿದೆ ನೋಡಿ. ಏನು ಕಳೆ ಬಂದಿದೆ ನೋಡಿ. ಸೊಪ್ಪೆಲ್ಲ ದೊಡ್ಡದಾಗಿ ಹೋಗ್ಬಿಟ್ಟಿದೆ. ಟೊಮೊಟೊ ಎಲ್ಲ ಬೆಳ್ಕೊಂಡಿದೆ. ನಾನು ಹಾಕಿದ್ದು ಬೀನ್ಸ್ ಗಿಡಗಳು, ಅದರಲ್ಲಿ ಏನೇನು ಗಿಡಗಳು ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. 12 ದಿನ ನಾನು ಇರಲಿಲ್ವಲ್ವಾ, ಆದರೆ ಕಳೆನೇ ಪೊದೆ ಥರ ಬಂದ್ಬಿಟ್ಟಿದೆ ನೋಡಿ. ಹಾಗೆ ಫ್ರೆಂಡ್ಸ್, ಕಳೆ ನಾವು ತೆಗಿಲಿಲ್ಲ ಅಂದರೆ ಪೊದೆ ಥರನೇ ಆಗ್ಬಿಡುತ್ತೆ. ಎಷ್ಟು ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬೀನ್ಸ್ ಗಿಡಗಳು ಬಂದಿದೆ ನೋಡಿ. ನೋಡಿದ್ರೆ ಈಗ ಈ ಕಳೆ ಎಲ್ಲ ತೆಗಿಬೇಕು. ಈ ನೋಡಿ, ಅನ್ವಾಂಟೆಡ್ ಗಿಡಗಳೆಲ್ಲ ಬಂದ್ಬಿಟ್ಟಿದೆ ನೋಡಿ. ಸೊಪ್ಪು ನೋಡಿ ಎಷ್ಟು ಬಂದಿದೆ. ನೋಡಿದ್ರೆ ಫ್ರೆಂಡ್ಸ್, 12 ನೋಡಿದ್ರೆ ಕುಂಬಳಕಾಯಿ ನೋಡಿ, ರೆಡ್ ಕುಂಬಳಕಾಯಿ ಬಂದಿದೆ. ಇದೆಲ್ಲ ಬಳ್ಳಿಗಳೆಲ್ಲ ಇದನ್ನು ಮಾಡಬೇಕಾಗಿತ್ತು, ಸರಿಸ್ಬೇಕಾಗಿತ್ತು. 12 ದಿನ ನಾನು ಇರಲಿಲ್ಲ. ತುಂಬ ಬೆಳ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಕಳೆ ತುಂಬ ಬೆಳೆದ್ಬಿಟ್ಟಿದೆ. ಈಗ ಎಲ್ಲ ಕಳೆ ತೆಗಿಲಿಕ್ಕೆ ನನಗೆ ಒಂದು 4-5 ಡೇಸ್ ಬೇಕಾಗುತ್ತೆ. ತುಂಬ ಕಳೆ ಬೆಳೆದ್ಬಿಟ್ಟಿದೆ. ನೋಡಿದ್ರ ಮೂಸಂಬಿ ನೋಡಿದ್ರೆ, ನಾನೆಲ್ಲ ಟ್ರಿಮ್ ಮಾಡಿದ್ನಲ್ವ, ಟ್ರಿಮ್ ಮಾಡಿದ ವಿಡಿಯೋ ಇದೆ. ಟ್ರಿಮ್ ಮಾಡಿ ನಾನು ಕಾಶಿಗೆ ಹೊರಟೋದೆ. ಈಗೆಲ್ಲ ಬರ್ತಾಯಿದೆ. ಈಗ ಎಲ್ಲ ಗೊಬ್ಬರ ಹಾಕ್ಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೂಗಳು, ವೆರೈಟಿ ಹೂಗಳು. ಮಳೆ ಇಲ್ಲ ಫ್ರೆಂಡ್ಸ್ ಈ ಸರಿ. ಇನ್ನೂ ಮಳೆ ಇದ್ದಿದ್ದರೆ, ಹೋದ ಸರಿ ನಮ್ಮ ಗಾರ್ಡನ್ ಹೇಗಿತ್ತು ನೋಡಿ, ಹಳೆ ವಿಡಿಯೋಗಳಲ್ಲಿ ನೋಡಿ ಹೇಗಿದೆ ಅಂತ. ಈ ಸರಿ ಮಳೆ ಸಾಲದು ಫ್ರೆಂಡ್ಸ್. ಈಗ ಸ್ಟ್ಯಾಂಡು ಕೇಳ್ತಾ ಇದ್ದೀರಾ ಕಾಮೆಂಟ್ಸಲ್ಲಿ ನಾನು ನೋಡಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಈಸಿ ಅಂದರೆ ಇದು ಮಾಡೋದು, ತುಂಬ ಈಸಿಯಾಗಿ ನಾವು ಸ್ಟ್ಯಾಂಡ್ಗಳು ಮಾಡ್ಕೋಬೋದು. ನಾನು ಅದೇ ಥರ ತುಂಬ ಒಳ್ಳೆ ಕಸ ಥರ ತುಂಬ್ಕೊಂಡ್ಬಿಟ್ಟಿದ್ದೆ ಗಾರ್ಡನ್ನು. ಈಗ ಸ್ಟ್ಯಾಂಡ್ ಮಾಡಿದ ಮೇಲೆ ನಮ್ಮ ಗಾರ್ಡನ್ ನೋಡಲಿಕ್ಕೇ ಒಂದು ಚೆಂದ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು. ಈ ಹಾರ್ಡ್ವೇರ್ ಶಾಪ್ ಇರುತ್ತಲ್ವ, ಹಾರ್ಡ್ವೇರ್ ಶಾಪಲ್ಲಿ CPVC ಪೈಪ್ ಅಂತ ಬರುತ್ತೆ. ನಾನು ಹಳೆ ವೀಡಿಯೋದಲ್ಲಿ ನೋಡಿ ಡೀಟೇಲಾಗಿ ನಾನು ನಿಮ್ಗೆ ತೋರಿಸಿದ್ದೀನಿ. ಈಸಿಯಾಗಿ ನಾವು ಪಾಠಗಳು ಮಾಡ್ಕೋಬೋದು. ಮತ್ತು ಇದು ರೆಸ್ಟ್ ಬರಲ್ಲ. ನಾನು ನೋಡಿ, ಇದು ಕೆಬ್ಬಣದ್ದು ಮಾಡಿಸಿದ್ದೆ. ಈ ಕೆಬ್ಬಣ ಇದು ನಮಗೆ ವರ್ತಿಲ್ಲ ಫ್ರೆಂಡ್ಸ್, ರೆಸ್ಟ್ ಬಂದುಬಿಡುತ್ತೆ. ವರ್ಷಕ್ಕೊಂದ್ಸರಿ ನಾವು ಪೇಂಟ್ ಮಾಡ್ತಾ ಇರಬೇಕು. ಅದೇ ಈ CPVC ಪೈಪಿಂದ ಮಾಡಿದ್ರೆ ನಮಗೆ ರೆಸ್ಟೇ ಬರಲ್ಲ. 10-15 ವರ್ಷಗಳು ನಾವು ಯಾವುದೇ ಟೆನ್ಷನ್ ಇಲ್ದಲೇ ಇರ್ಬೋದು. ಮತ್ತು ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ನಾವು ಗಾರ್ಡನ್ನಲ್ಲಿ ಇದು ಮಾಡಿ ಮೇಲೆ ಗಾರ್ಡನ್ ಮಾಡಬಹುದಾ, ವೆಯ್ಟ್ ಆಗಲ್ವಾ ಫ್ರೆಂಡ್ಸ್? ಈಗ ಇದೆಲ್ಲ ಸೇರಿ ಒಂದು ಟ್ಯಾಕ್ಟ್ರಿ ಮಣ್ಣು ಇರ್ಬೋದಾ? ನಾವೆಲ್ಲದರಲ್ಲೂ ಹಾಕಿರೋದು ಒಂದು ಟ್ಯಾಕ್ಟರ್ ಮಣ್ಣು ಅಂತ ತಿಳ್ಕೊಳ್ಳೋಣ. ನಾವು ಮನೆ ಕಟ್ಟಿದರೆ ಎಷ್ಟು ಟ್ಯಾಕ್ಟರ್ ಮಣ್ಣುಗಳು ಬರುತ್ತೆ, ಎಷ್ಟು ಟ್ಯಾಕ್ಟರ್ ಸ್ಯಾಂಡ್ ಬರುತ್ತೆ, ಎಷ್ಟು ಟ್ಯಾಕ್ಟರು ಇಟ್ಟಿಗೆಗಳು ಬರುತ್ತೆ ಅಲ್ವಾ? ಇವಾಗ ಮನೆ ಮೇಲೇ ನಾವು ಮನೆ ಕಟ್ತೀವಿ. ಮನೆ ಮೇಲೆ ಮನೆ ಕಟ್ಟಿದಾಗ ಅದು ವೆಯ್ಟ್ ಆಗಲ್ವಾ? ನೋಡಿ, ಇದು 3 ಫ್ಲೋರು ಕಟ್ಟಿದ್ದಾರೆ.
ಫಸ್ಟು ಸೆಕೆಂಡು ಥರ್ಡು ಆಯ್ತಲ್ವಾ. ಹಂಗಾಗಿ ನಮಗೆ ಯಾವುದೇ ವೆಯ್ಟಿಗೆ ನೀವು ಎದರ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಾಡಿ ಕಟ್ತೀವಲ್ವ ನಾವು, ಅದು ವೆಯ್ಟ್ ಆಗಲ್ವಾ. ಇದೆಲ್ಲ ಸೇರಿದ್ರೆ ಒಂದು ಟ್ಯಾಕ್ಟರ್ ಮಣ್ಣು ಇರ್ಬೋದು ಅಷ್ಟೇ. ಇದಕ್ಕೆಲ್ಲ ತುಂಬಿರೋದು ಒಂದು ಟ್ಯಾಕ್ಟರ್ ಮಣ್ಣು ಇರ್ಬೋದು ಅಷ್ಟೇ. ಹಂಗಾಗಿ ನಾವು ಯಾವುದೇ ಭಯ ಇಲ್ದಲೆ ನಾವು ಗಾರ್ಡನ್ ಮಾಡ್ಕೋಬೋದು. ಆದರೆ ಸ್ಟ್ಯಾಂಡ್ ಇಲ್ದಲೆ ನಾವು ಗಾರ್ಡನ್ ಮಾಡಿದ್ರೆ ಅದು ಒಳ್ಳೆ ಮೆಥಡ್ ಅಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ನೀರು ಲೀಕೇಜ್ ಆಗಬಾರ್ದು ನಮಗೆ. ಇವಾಗ ನೋಡಿ, ನಾನು ಈ ಸ್ಟ್ಯಾಂಡ್ ಮಾಡಿದ ಮೇಲೆ ನಾವು ನೀರು ಹಾಕಿದರೆ ಓನ್ಲಿ 10 ಮಿನಿಟ್ಸ್ ಡ್ರೈ ಆಗಿಬಿಡುತ್ತೆ, ಹರ್ಕೊಂಡು ಹೊಟ್ಟೋಗ್ಬಿಡುತ್ತಲ್ವ. ವಾಟ ಮಾಡಿರ್ತೀವಲ್ವ ನಾವು, ಮನೆ ಕಟ್ಟಬೇಕಾದ್ರೇ ವಾಟ ಮಾಡಿಬಿಟ್ಟಿರ್ತೀವಿ. ಹಂಗಾಗಿ ನಾವು ನೀರು ಹಾಕಿದ ಮೇಲೆ 10 ಮಿನಿಟ್ಸ್ ಅಷ್ಟೇ ಫುಲ್ ಡ್ರೈ ಆಗಿ ಟೆರೆಸ್ ಒಣಗೋಗ್ಬಿಡುತ್ತೆ. ಹಂಗಾಗಿ ನಾವು ಯಾವುದೇ ಭಯ ಇಲ್ದಲೆ ನಾವು ಟೆರೆಸ್ ಗಾರ್ಡನ್ನು ಮಾಡಬಹುದು. ಆದರೆ ಸ್ಟ್ಯಾಂಡು ಮಾಡಲೇಬೇಕಾಗುತ್ತೆ. ಸ್ಟ್ಯಾಂಡ್ ಇಲ್ದಲೆ ಆದರೆ ಅದ್ರ ಕೆಳಗಡೆ ತೇವ ಇದ್ದು ಲೀಕೇಜ್ ಆಗೋ ಚಾನ್ಸಸ್ ಇರುತ್ತಲ್ವ. ಹಾಗಾಗಿ ನಾವು ಡ್ರೈ ಆಗಿ ಮಾಡಿಕೊಂಡು ನಾವು ಆರಾಮಾಗಿ ನಾವು ಗಾರ್ಡನ್ ಮಾಡ್ಕೋಬೋದು ಫ್ರೆಂಡ್ಸ್. ಕಸ ಅಂತೂ ಹೇಳಬಾರ್ದು. ನೋಡಿ, ಇದನ್ನು ನಾನು ಕಟ್ಟಿಂಗ್ಸ್ ಹಾಕಿದ್ದೆ. ಇದು ಯಾವುದು ಒಣಗನೆ ಸೊಪ್ಪು, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೊಪ್ಪು ಫ್ರೆಂಡ್ಸ್. ಇದನ್ನು ನೋಡಿದ್ರೆ ಆಪಲ್ ಬೇರು. ಗೊಬ್ಬರ ಯಾವುದು ಹಾಕ್ತೀರಾ ನೀವು ಅಂತ ಕೇಳ್ತಾ ಇದ್ದೀರಾ. ಯಾವ ಕಿಚನ್ ವೇಸ್ಟ್ ಮುಂದೆ ಯಾವುದೇ ಗೊಬ್ಬರ ಬರಲ್ಲ. ನಾನು ಇದಕ್ಕೆಲ್ಲ ಹಾಕಿರೋದು ಯಾವುದೇ ವರ್ಮಿ ಕಾಂಪೋಸ್ಟ್ ಆಗಲಿ, ಕೋಕೋ ಪೀಟ್ ಆಗಲಿ, ನಾನು ಯಾವುದೇ ಪರ್ಚೇಸ್ ಮಾಡಲ್ಲ ಫ್ರೆಂಡ್ಸ್. ಎಲ್ಲ ನಾನು ನಮ್ಮ ಗಾರ್ಡನ್ನಿಂದನೇ, ನಾನು ಮನೆಯಲ್ಲಿ ಕಿಚನ್ ವೇಸ್ಟು ಹೂವುಗಳಿಂದ, ಮತ್ತು ನಾನು ಈ ಮೆಣಸಿನ ಗಿಡ ಇದೆಲ್ಲ ನಾನು ಮಾಡಿದಾಗ ನಿಮಗೆ ಅದು ಮಣ್ಣು ಮಿಕ್ಸ್ ನಾನು ತೋರಿಸಿದ್ದೀನಿ, ಸಾಯಿಲ್ ಮಿಕ್ಸ್ ಎಲ್ಲ ತೋರಿಸಿದ್ದೀನಿ. ಹಳೆ ವಿಡಿಯೋ ನೋಡಿದ್ರೆ ಆಪಲ್ ಬೇರು ಹೇಗೆ ಬಂದಿದೆ ಫ್ರೆಂಡ್ಸ್. ಈ ಆಪಲ್ ಬೇರು ಗಿಡ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಯಾವ ಗೊಬ್ಬರ ನಾನು ಕೊಡ್ತೀನಿ ಅಂತ ನಿಮಗೆ ಈಗಲೇ 2 ನಿಮಿಷದಲ್ಲೇ ಗೊತ್ತಾಗುತ್ತೆ ನೋಡಿ. ಈ ಮೂಸಂಬೆ ಆಗಲಿ ಫ್ರೆಂಡ್ಸ್, ಇನ್ನು ನಾನು ಕೇರ್ ತೊಗೊತಾ ಇಲ್ಲ ಇದಕ್ಕೆ. ನಾನು ಗೊಬ್ಬರ ಸರಿಯಾಗಿ ಕೊಡ್ತಾ ಇಲ್ಲ, ನನಗೆ ಟೈಮ್ ಸಿಗ್ತಾ ಇಲ್ಲ ಅಂದರೆ ಗಿಡ ಫುಲ್ಲು ಕಾಯಿ ಬರೋಂಥ ಕಿಚನ್ ವೇಸ್ಟಿಂದನೇ ನಾವು ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನೋಡಿದ್ರೆ ಇದು ಆಕಾಶ ಮಲ್ಲಿಗೆ, ಓನ್ಲಿ ಒಂದು ಚಿಪ್ಪಲ್ಲಿ ನೋಡಿದ್ರೆ ಒಂದು ಚಿಪ್ಪಲ್ಲಿ ಇಟ್ಟಿದ್ದೀನಿ, ಹೂವು ಬಂದುಬಿಟ್ಟಿದೆ ನೋಡಿ. ಇದಷ್ಟು ಈಸಿಯಾಗಿ ಬರೋಂಥ ಗಿಡ ಯಾವುದೂ ಇಲ್ಲ. ಇದಷ್ಟು ಈಸಿಯಾಗಿ ಬರೋಂಥ ಗಿಡ ಯಾವುದೂ ಇಲ್ಲ ನೋಡಿ ಆಕಾಶ ಮಲ್ಲಿಗೆ. ಇದು ನರ್ಸರಿಗಳಲ್ಲಿ 300-400 ರೂಪಾಯಿವರೆಗೂ ಸೇಲ್ ಮಾಡ್ತಾಯಿದ್ದಾರೆ, ಇಷ್ಟು ಈಸಿಯಾಗಿ ಬರೋ ಅಂಥ ಗಿಡನ ಫ್ರೆಂಡ್ಸ್. ನೋಡಿ ಇದು 10 kg ಗೋಧಿ ಹಿಟ್ಟಿನ ಕವರು. ನಾನು ಇದರಲ್ಲಿ ಏನು ಹಾಕಿದ್ದೀನಿ, ಇದರಲ್ಲಿ ಕಿಚನ್ ವೇಸ್ಟ್ ನಾನು 4-5 ದಿನದ್ದು ಒಂದು ಡಸ್ಟ್ಬಿನ್ನಲ್ಲಿ ಹಾಕ್ಬಿಡ್ತೀನಿ. 4-5 ದಿನದ್ದು ಎಲ್ಲ ತೊಗೊಂಬಂದು ಈ ಕವರೆಲ್ಲ ಹಾಕಿದೆ. ಕೆಳಗಡೆ ಒಂದು ಸ್ವಲ್ಪ ಮಣ್ಣು ಹಾಕಿದೆ, ಮಧ್ಯದಲ್ಲಿ ಕಿಚನ್ ವೇಸ್ಟ್ ಹಾಕಿದೆ, ಅದರ ಮೇಲೆ ಸ್ವಲ್ಪ ಸಗಣಿ ಮತ್ತು ಮಣ್ಣು ಹಾಕ್ಬಿಟ್ಟು ಅದರ ಮೇಲೆ ನಾವು ಗಿಡಕ್ಕೆ ನೀರು ಹಾಕಿದಾಗೆಲ್ಲ ಒಂದೊಂದು ಅರ್ಧ ಜಗ್ಗು ನೀರು ಚೆಲ್ತಾ ಇರ್ತೀನಿ. ಇದ್ರ ಮೇಲೆ, ಈ ಕಿಚನ್ ವೇಸ್ಟ್ ಮೇಲೆ. ಕೆಳಗಡೆ ಓಲುಗಳು ಮಾಡಿರ್ಬೇಕು ಫ್ರೆಂಡ್ಸ್, 4-5 ಓಲುಗಳು ಮಾಡಿ ನೋಡಿ. ನಮಗೆ ಯಾವುದೇ ಗಲೀಜು ಕಾಣಲ್ಲ, ಯಾಕೆಂದರೆ ಕಿಚನ್ ವೇಸ್ಟ್ ತಳದಲ್ಲಿದೆ. ಮೇಲ್ಗಡೆ ಒಂದು 4-5 ಬೊಗಸೆಯಷ್ಟು ಮಣ್ಣು ಹಾಕಿದ್ದೀನಿ ಅಷ್ಟೇ. ನೋಡಿದ್ರೆ ಹೇಗೆ ಅದು ಸತ್ವ ಕೊಡ್ತಾ ಇರುತ್ತೆ ಕೆಳಗಡೆ. ಗಿಡ ನೋಡಿದ್ರೆ ಹೇಗೆ ಬಂದಿದೆ. ಇನ್ನೂ ನಾನು ಕರೆಕ್ಟಾಗಿ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನನಗೆ ಸ್ವಲ್ಪ ಮನೆ ಕಡೆಗೆ ಸ್ವಲ್ಪ ಇದಿರುತ್ತೆ, ಊರ ಕಡೆಗೆ ಸ್ವಲ್ಪ ಅಡ್ಡಾಡೋದಿರುತ್ತೆ. ಹಂಗಾಗಿ ಅಷ್ಟೊಂದು ಕರೆಕ್ಟಾಗಿ ನನ್ನ ಗಿಡಗಳಿಗೆ ಇನ್ನೂ ನಾನು ಮಾಡ್ತಾಯಿಲ್ಲ. ಇನ್ನು ಮೇಲೆ ನಾನೆಲ್ಲ ಮಾಡಿ ನಿಮಗೆ ತೋರಿಸ್ತೀನಿ. ಎಂಥದ್ದು ಜೀವಾಮೃತ, OWDC ವಾಟರ್ ಅಂತ ಮಾಡ್ತೀನಿ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಅಣ್ಣವರು ಅದನ್ನೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ನಮಗೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್,
ಅಷ್ಟು ನಾವು ಹಣ್ಣುಗಳು ಬೆಳ್ಕೋಬೋದು. ಈ ಅಂಜೂರ ಆದರೆ ಮತ್ತು ಹಳೆ ವಿಡಿಯೋಗಳಲ್ಲಿ ನೋಡಿ, ಅಂಜೂರು ಮತ್ತು ಯಾವುದು ಸಪೋಟ ಇದೆಲ್ಲ ತುಂಬಾ ಬಂದಿತ್ತು ನಮ್ಮ ಗಾರ್ಡನ್ನಲ್ಲಿ. ಇನ್ಮೇಲೆ ಕೇರ್ ಮಾಡಿದ್ರೆ ಎಲ್ಲ ಬರುತ್ತೆ ಫ್ರೆಂಡ್ಸ್. ನೋಡಿದ್ರೆ ಮೆಣಸಿನ ಗಿಡ ಫ್ರೆಂಡ್ಸ್, ಮೆಣಸಿನ ಗಿಡ ನಮಗೆ ಇದು ತಿನ್ನೋಕ್ಕಾಗಲ್ಲ, ಯಾಕೆಂದರೆ ಅಷ್ಟು ಬರ್ತಾ ಇದೆ. ನೋಡಿದ್ರೆ ಇದು ಜಾಸ್ತಿ ವೆಯ್ಟ್ ಜಾಸ್ತಿ ಆಗಿಬಿಟ್ಟಿತ್ತು ಕಾಯಿ, ಅದಕ್ಕೆ ನೋಡಿ ಈ ಥರ ಸ್ವಲ್ಪ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಎಷ್ಟು ಬಂದಿದೆ ಅಂದರೆ ಫ್ರೆಂಡ್ಸ್, ಅಷ್ಟು ಬಂದಿದೆ ಮೆಣಸಿನಕಾಯಿ. ಇದು ಬಜ್ಜಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಈ ಮೆಣಸಿನ ಗಿಡ ಎಲ್ಲ ಕಾಯಿ ಫ್ರೆಂಡ್ಸ್. ನಾನು 12 ದಿನ ಆದಮೇಲೆ ಗಾರ್ಡನ್ ಮೇಲೆ ಬಂದೆ. ಬದನೆ ಗಿಡಗಳಲ್ಲಿ 2 kg ಕಾಯಿ ಬಿಟ್ಟಿತ್ತು ಫ್ರೆಂಡ್ಸ್. ಇನ್ನೊಂದು ಗೊತ್ತಾ, ನಾನು ಇನ್ನೊಂದು ಹಾಫ್ ಆನ್ ಅವರ್ಗೆ ನಾನು ಕಾಶಿ ರೀಚ್ ಆಗಬೇಕು. ಇನ್ನೇನು ಇಳಿದ್ಬಿಟ್ಟು ರೀಚ್ ಆಗಬೇಕು ಅನ್ನೋ ಟೈಮ್ಗೆ ನಂದು ಮೊಬೈಲು ಕಳವಾಗ್ಬಿಡ್ತು ಗೊತ್ತಾ, ಟ್ರೈನಲ್ಲಿ. ಅದಕ್ಕೆ ನಾನು ಕಾಶಿದು ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೇನು ಹಾಫ್ ಆನ್ ಅವರ್ಗೆ ನಾವು ರೀಚ್ ಆಗಬೇಕು. ಇದು ನಾನು ಚಾರ್ಜಿಗೆ ಹಾಕಿದ್ದೆ, ಇನ್ನೇನು ಇಳಿದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಚಾರ್ಜಿಗೆ ಹಾಕಿದಾಗ ಅದು ಎತ್ಕೊಂಡ್ಬಿಟ್ರು ಫ್ರೆಂಡ್ಸ್ ಕಳ್ಳರು. ಟ್ರೈನಲ್ಲೆಲ್ಲ ತುಂಬ ಕಳ್ತನ ಆಗುತ್ತಂತಲ್ವಾ, ನಂದು ಎಸ್ಕೇಪ್ ಮಾಡಿಬಿಟ್ರು. ಇನ್ನೇನು ಮಾಡೋದು, ತುಂಬ ಬೇಜಾರಾಯಿತು. ಕಾಶಿದೆಲ್ಲ ಮಾಡೋಕ್ಕಾಗಲಿಲ್ಲ ನನಗೆ. ನೋಡಿದ್ರೆ ಹಣ್ಣಾಗ್ಬಿಟ್ಟಿದೆ, ಕಿತ್ತಕ್ಕಾಗಿಲ್ಲ ಮೆಣಸಿನ್ಕಾಯಿ. ನೋಡಿದ್ರೆ ನಾನೇನು ಮಾಡಿದೆ, ವೀಡಿಯೋ ಮಾಡಲಿಕ್ಕೆ ನನ್ನ ಹತ್ರ ಫೋನೂ ಇರಲಿಲ್ಲ. ಹಂಗಾಗಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮಗ ರೆಡಿ ಮಾಡಿ ಕೊಟ್ಟ ಫೋನು ಹೊಸ ತೊಗೊಂಡು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ವೀಡಿಯೋ ಮಾಡಲಿಕ್ಕೆ ಒಂದು 15 ದಿನ ಲೇಟ್ ಆಗೋಯ್ತು ಫ್ರೆಂಡ್ಸ್. ಇದಂತೂ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಮತ್ತು ಲಿಕ್ವಿಡ್ ಯಾವ್ದು ಹಾಕ್ತೀರಾ ನೀವು, ಮಣ್ಣು ಮಿಕ್ಸ್ ಯಾವ್ದು ಮಾಡ್ತೀರಾ ಅಂತ ನೀವು ಕೇಳಿದ್ದೀರಾ. ನಾನು ಅದೆಲ್ಲ ಡೀಟೇಲಾಗಿ ಹೇಳ್ತೀನಿ, ತೋರಿಸ್ತೀನಿ. ಬದನೆಕಾಯಿ 2 kg ಅಷ್ಟು ಬಂದಿತ್ತು ಫ್ರೆಂಡ್ಸ್. ಅದನ್ನೆಲ್ಲದವ್ರಿಗೂ ಕೊಟ್ಟೆ. ನಾನು ಒಂದು ಸ್ವಲ್ಪ ರೆಡಿ ಮಾಡಿದೆ, ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಬದನೆ ಗಿಡ ಒಂದು ಸ್ವಲ್ಪ ಡಲ್ಲಾಗಿದೆ. ನಾನು ಇದ್ದಾಗ ಲಿಕ್ವಿಡ್ಗಳು ಕೊಡ್ತಾ ಇದ್ನಲ್ವಾ, ಅದು ಒಂದು 12 days ಲಿಕ್ವಿಡ್ ಇಲ್ದಂಗೆ ಆಯಿತು, ಸ್ವಲ್ಪ ಡಲ್ಲಾಗಿದೆ. ಮತ್ತು ಇದೂ ಅಟ್ಯಾಕ್ ಆಗಿಬಿಟ್ಟಿದೆ ನೋಡಿ. ನೋಡಿದ್ರೆ ಫ್ರೆಂಡ್ಸ್, ನೋಡಿದ್ರೆ ಹೇಗೆ ಅಟ್ಯಾಕ್ ಆಗಿದೆ ಅಂತ ನೋಡಿ. ಓನ್ಲಿ 12 daysಗೆ ನೋಡಿದ್ರೆ 12 ದಿನಕ್ಕೇ ಈ ಥರ ಇದಾಗಿದೆ ನೋಡಿ. ಆಗ ನಾವೇನು ಮಾಡಬೇಕು, ಇದನ್ನು ಪೂರ್ತಿ ತೆಗೆದುಬಿಡ್ಬೇಕು. ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋ ಹಾಗೆ ಇಲ್ಲ. ಇದಕ್ಕೆ ಯಾವುದು ಸಿಂಪರಣೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಅಟ್ಯಾಕ್ ಆಗುತ್ತೆ ಅಂತ ನೀವೇ ನೋಡಿ. ನೋಡಿದ್ರೆ ಬದನೆ ಗಿಡ ನೋಡಿದ್ರೆ ಇದಕ್ಕೆ ಓನ್ಲಿ 15 daysಗೆ ಒಂದು ಸರಿ ಹೊಡಿಲೇಬೇಕಾದಂಥ ಲಿಕ್ವಿಡ್ಗಳಿದೆ. ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಆ ಲಿಕ್ವಿಡ್ ಹೊಡಿಲಿಲ್ಲ ಅಂದರೆ ನೋಡಿ ಈ ಥರ ಅಟ್ಯಾಕ್ ಆಗಿಬಿಡುತ್ತೆ. ಇದು ಒಂದೇ ಒಂದು ಗಿಡಕ್ಕೆ ಆಗಿದೆ. ಇವಾಗ ಅದನ್ನೇನಾದರೂ ನಾವು ಇದೂ ಆಗಿದೆ ನೋಡಿ, ಇದೂ ಆಗಿದೆ. ಇದನ್ನು ತೆಗೆದುಬಿಡಬೇಕು. ಇದನ್ನು 2 ಸಾರಿ ನಾವು ಸಿಂಪರಣೆ ಮಾಡಿ ಇದನ್ನು ಮಾಡಿದರೆ ಅದು ಸರಿಯಾಗ್ಬಿಡುತ್ತೆ.
ಫ್ರೆಂಡ್ಸ್, ಇದನ್ನು ಇವಾಗ ನೀರಲ್ಲಿ ಮುಳುಗಿಸಿಟ್ಬಿಡ್ತೀನಿ. ನೀರಲ್ಲಿ ಅದನ್ನು ಮುಳುಗಿಸಿಟ್ರೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗಲ್ಲ. ಈ ಥರ ಆಗಿರೋದು ನೋಡಿದ್ರೆ ಹೇಗೆ ಅಟ್ಯಾಕ್ ಆಗುತ್ತಂತ. ಫ್ರೆಂಡ್ಸ್, ಇಲ್ಲಿ ನೋಡಿದ್ರೆ ನಾನು ಈ ಟಬ್ಗಳಲ್ಲೆಲ್ಲನೂ ಗೋರಿ ಹಾಕಿದೆ, ಗೋರಿ ಗಿಡ ಹಾಕಿದೆ. ಒಂದು ಬಂದಿಲ್ಲ ನೋಡಿ ಫ್ರೆಂಡ್ಸ್, ಒಂದೇ ಒಂದು ಬಂದಿದೆ. ನೋಡಿದ್ರೆ ಒಂದೇ ಒಂದು ಬಂದಿದೆ, ಇಲ್ಲಿ ಒಂದು ಬಂದಿದೆ. ಗೋರಿ ಗಿಡಗಳು ಯಾಕೋ ಬರಲೇ ಇಲ್ಲ. ನಾನು 2ನೇ ಸರಿ ನಾಟಿ ಮಾಡಿದ್ರೂ ಗೋರಿ ಗಿಡ ನನಗೆ ಸಕ್ಸಸ್ ಆಗಿಲ್ಲ. ನಾನೆಲ್ಲ ನಾಟಿ ಮಾಡಿ ಕಾಶಿ ಹೊಟ್ಟೋದೆ. ನೋಡಿದ್ರೆ ಫ್ರೆಂಡ್ಸ್, ಟೊಮೊಟೊ ಅಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದು 8 ಬಕೆಟಲ್ಲಿ ನಾನು ಹಾಕಿದ್ದೆ ಟೊಮೊಟೊ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದೆಲ್ಲ ನಾಟಿ ಮಾಡೋದೆಲ್ಲ ವೀಡಿಯೋ ಇದೆ, ನಾನು ಕ್ಯಾರೆಟ್ ನೋಡಿದ್ರೆ ಕ್ಯಾರೆಟ್, ಬೀನ್ಸು, ಬದನೆ, ಯಾವುದು ಟೊಮೊಟೊ ಎಲ್ಲ ಹೂವು ಬಂದಿದೆ. ಇನ್ಮೇಲೆ ಇದಕ್ಕೆ ತುಂಬ ಕೇರ್ ಮಾಡಬೇಕು ನಾನು. ಮೆಣಸಿನ ಗಿಡ ಆ ಕಡೆ ಲಾಸ್ಟ್ ಇದೆ ಮತ್ತು ಈ ಕಡೆ ಲಾಸ್ಟ್ ಇದೆ. ಇದೂ ಸ್ವಲ್ಪ ದೂರ ಇಡಿ ಅಂತ ನೀವು ಹೇಳಿದ್ದೀರ ಕಾಮೆಂಟ್ಸಲ್ಲಿ. ನೋಡಿ, ಈ ಥರ ದೂರ ಇಡಲಿಕ್ಕೇನೋ ನಾನು ಟ್ರೈ ಮಾಡ್ತಾಯಿದ್ದೀನಿ. ದೂರ ಇಡಿ ಅಂತ ಹೇಳಿದ್ದೀರ. ಈಗ ಸ್ವಲ್ಪ ದೂರನೂ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಸ್ ಶಾಪಿಂದ ನಾನು ಪರ್ಚೇಸ್ ಮಾಡಲ್ಲ. ಓನ್ಲಿ ಕಿಚನ್ ವೇಸ್ಟ್, ಸಗಣಿ ಗೊಬ್ಬರ ಮತ್ತು ಇದು ಲಿಕ್ವಿಡ್ಗಳು. ನಾನು ಮನೆಯಲ್ಲೇ ಕೆಲವು ಲಿಕ್ವಿಡ್ಗಳು ರೆಡಿ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ನಿಮಗೆ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಗೋರಿ ಗಿಡ ಸಕ್ಸಸ್ ಆಗಲಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಅರಿಶಿಣ ನಾಟಿ ಮಾಡಿದ್ದೆ ನಾನು. ಆ ಕಳೆ ಹೇಗೆ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ನೀವೇ ನೋಡಿ. ಇದರಲ್ಲಿ ಅರಿಶಿಣ ನಾಟಿ ಮಾಡಿ ಹೋಗಿದ್ದೆ ನಾನು. ನೋಡಿದ್ರೆ ಅರಿಶಿಣ ಎಲ್ಲಿದೆ ಅಂತ ನಾವು ಹುಡುಕಬೇಕೀಗ. ನೋಡಿದ್ರೆ ಆ ಕಳೆಗಳು ಈ ಥರ ಬರ್ತಾ ಇರುತ್ತೆ. ಇದು ಕಳೆ ಅಂದರೆ ಏನು ಗೊತ್ತಾ? ಸೊಪ್ಪು ನೋಡಿ. ಇದರಲ್ಲಿ ಕರ್ಣಕುಂಡಲ ಒಂದು ಸ್ವಲ್ಪ ಇದೆ, ಗೊರಟೆನೂ ಇದು ಸಪ್ರೇಟಾಗಿದೆ. ನೋಡಿ ಸೊಪ್ಪು ಇಲ್ಲಿದೆ, ಅರಿಶಿಣ ಗಿಡಗಳು. ಈಗ ಇದನ್ನೆಲ್ಲ ನಾನು ತೆಗಿಬೇಕು ಫ್ರೆಂಡ್ಸ್. ಕ್ಯಾರೆಟ್ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಟು. ನಾನೆಲ್ಲ ನಾಟಿ ಮಾಡಿ ನಾನು ಹೋದೆ, ಯಾವುದು ಕಾಶಿಗೆ ಬಂದು ಎಲ್ಲ ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಇದ್ದೆ. ಬೆಂಡೆ ಗಿಡಗಳೂ ಸ್ವಲ್ಪ ನನಗೇನೋ ಅಷ್ಟೊಂದು ಇನ್ನೂ ಬರಬೇಕಾಗಿತ್ತು, ಬಂದಿದೆ, ಸಾಕು ಅಂದ್ಕೋಬೇಕಷ್ಟೆ ಫ್ರೆಂಡ್ಸ್. ನನಗೆ ಟೊಮೊಟೊ ಚೆನ್ನಾಗಿ ಬಂದಿದೆ ಮತ್ತು ಬೀನ್ಸ್ ಚೆನ್ನಾಗಿ ಬಂದಿದೆ. ಇದೂ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೋಬಹುದು. ನೋಡೋಣ. ಬೆಂಡೆ, ಟೊಮೊಟೊ ತೋಟನೇ ಆಗಿದೆ ಫ್ರೆಂಡ್ಸ್. ಮಲ್ಲಿಗೆ ನೋಡಿದ್ರೆ ಈಗ ಜುಲೈ ಮಂತಲ್ಲೂ ಇಷ್ಟು ಚೆನ್ನಾಗಿ ಇದು ಬಂದಿದೆ. ಟೊಮೊಟೊ ಬಂದುಬಿಟ್ಟಿದೆ, ಕಿತ್ತಕ್ಕಾಗಿಲ್ಲ. ನೋಡಿದ್ರೆ ಚೆರಿ ಟೊಮೊಟೊ. ಇದಕ್ಕೆಲ್ಲನೂ ನಾನು ಸಪೋರ್ಟ್ ಕೊಡಬೇಕು. ನೋಡಿದ್ರೆ ಫ್ರೆಂಡ್ಸ್, ಚೆರಿ ಟೊಮೊಟೊ ಎಷ್ಟು ಬಂದಿದೆ. ಟೊಮೊಟೊ, ಚೆರಿ, ಬದನೆ ಇದೆಲ್ಲ ನಾವು ಕೊಳ್ಳೋದೇ ಬೇಡ. ಬೀನ್ಸು ಹಾಗೇ, ಬೀನ್ಸನ್ನು ತಿನ್ನೋಕ್ಕಾಗಿಲ್ಲ. ಮತ್ತು ಮೂಲಂಗಿನೂ ಬಂದುಬಿಟ್ಟು ಹಣ್ಣಾಗ್ತಾಯಿದೆ ಆಲೇನೆ. ಇವಾಗೆಲ್ಲ ಹಾರ್ವೆಸ್ಟ್ ಮಾಡಬೇಕು. ಅದೆಲ್ಲ ಒಂದೇ ಸಾರಿ ಬಂದುಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ಹಾರ್ವೆಸ್ಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಬಲ್ತೋಗ್ಬಿಡುತ್ತೆ ಮೂಲಂಗಿ. ಈಗ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ.
ನೋಡಿದ್ರೆ ಫ್ರೆಂಡ್ಸ್, ಮಳೆ ಇಲ್ಲ ಈ ವರ್ಷ. ಮಳೆ ಇದ್ದರೆ ಇನ್ನು ಯಾವ ಥರ ಇರಬಹುದು ನಮ್ಮ ಗಾರ್ಡನ್ನು, ನೀವೇ ಊಹೆ ಮಾಡಿ. ಮಳೆನೇ ಬಂದಿಲ್ಲ, ಒಳ್ಳೆ ಮಳೆಗಳೇ ಇಲ್ಲ ಈ ವರ್ಷ ಫ್ರೆಂಡ್ಸ್. ಇದು ನೋಡಿದ್ರೆ ಎಷ್ಟು ಬಂದಿದೆ ಅಂತ ನೀವೇ ನೋಡಿ. ಸೀಡ್ಸ್ ಇದು ಚಕೋತಿ ಸೊಪ್ಪು ಅಂತ ಇದನ್ನು ಕರೀತಾರೆ, ಚಕೋತ ಸೊಪ್ಪು ಅಂತ. ಎಷ್ಟು ಸೀಡ್ಸ್ ಬಂದಿದೆ ನೋಡಿ, ಲಕ್ಷ ಲಕ್ಷ ಬರುತ್ತೆ. ಇದೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ, ಇಡೀ ನಮ್ಮ ಗಾರ್ಡನ್ಗೆ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿ. ಇದೆಲ್ಲ ನಾನು ಇನ್ನು ಮೇಲೆ ಕೇರ್ ಮಾಡಬೇಕು ಫ್ರೆಂಡ್ಸ್. ನಂದು ಮೊಬೈಲ್ ಹೊರಟೋಯ್ತು, ಅದಕ್ಕಾಗಿ ವೀಡಿಯೋ ಮಾಡೋದು ಲೇಟ್ ಆಗೋಯ್ತು. ಈ ಬಳ್ಳಿಗಳೆಲ್ಲ ಹಬ್ಬಿಸ್ಬೇಕು. ಆ ಕಡೆ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್. ಇದೆಲ್ಲ ಬಳ್ಳಿಗಳು ಹಾಕಿದ್ದೆ ನೋಡಿ, ಇದೆಲ್ಲ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ಇದು ಬಟಾಣಿ ಸೀಡ್ಸ್ ಹಾಕಿದ್ದೆ, ಬಂದಿದೆ. ಇದನ್ನು ನಾವು ಶಿಫ್ಟ್ ಮಾಡಬೇಕು ದೊಡ್ಡ ಪಾಟಗಳಿಗೆ. ಬಟಾಣಿ ನೋಡಿ, ಇದರಲ್ಲಿ ಎಲ್ಲ ವೆರೈಟಿ ಬಳ್ಳಿಗಳು ಹಾಕಿದ್ದೆ. ಇದು ಲಿಕ್ವಿಡ್ ಫ್ರೆಂಡ್ಸ್. ನಾನು ಯಾವ ಥರ ಲಿಕ್ವಿಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ಲಿಕ್ವಿಡ್ಡೇ ನಮಗೆ ಗಿಡಗಳಿಗೆ ಅಷ್ಟು ಎನರ್ಜಿ ಕೊಡ್ತಾ ಇರೋದು. ನಾನು ಯಾವ ಥರ ಇದು ಮಾಡೋದು ಅಂತ ಈಗಲೇ ತೋರಿಸ್ತೀನಿ ಫ್ರೆಂಡ್ಸ್. ಕುಂಬಳಕಾಯಿ ಬಂದಿದೆ, ಅದು ಹಾರ್ವೆಸ್ಟ್ ಮಾಡಬೇಕು. ಮಳೆ ಇಲ್ಲ ಫ್ರೆಂಡ್ಸ್ ಈ ಸಾರಿ. ಮಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ನಮ್ಮ ಗಾರ್ಡನ್. ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ಆ ಮನೆ ಮುಗಿಯೋವರೆಗೂ ನಮಗೆ ಬಳ್ಳಿಗಳು ಅದು ಇದು ಕಟ್ಟಲಿಕ್ಕೆ ತೊಂದರೆ ಆಗ್ತಾಯಿದೆ. ಹನ್ನೆರಡು ದಿನ 15 ದಿನ ಆಗಿದೆ, ನಾನು ಯಾವುದೇ ಲಿಕ್ವಿಡ್ ಸಿಂಪರಣೆ ಮಾಡಿಲ್ಲ. ಆದ್ರೂ ಯಾವುದೇ ಡಿಸೀಸ್ ಅಟ್ಯಾಕ್ ಆಗಿಲ್ಲ. ಇನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಯಾವುದು ಸಿಂಪರಣೆ ಮಾಡೋದು ಅಂತ. ನಂದು ಮೊಬೈಲ್ ಹೊರಟೋಯ್ತು, ತುಂಬ ಬೇಜಾರಾಯಿತು ಫ್ರೆಂಡ್ಸ್ ನನಗೆ.